ಶಾಂತಿ. ಇಂದಿನ ಮುರಳಿಯ ಮುಖ್ಯ ಮಹಾವಾಕ್ಯಗಳು ದಿನಾಂಕ 4/9/25। मीठे बच्चे, संगम पर तुम्हें प्यार का सागर बाबा प्यार का ही वर्षा देते हैं, इसलिए तुम सबको प्यार दो, गुस्सा मत करो। ಮಧುರ ಮಕ್ಕಳೇ, ಸಂಗಮ ಯುಗದಲ್ಲಿ ತಮಗೆ ಪ್ರೀತಿಯ ಸಾಗರ ಬಾಬಾ ಪ್ರೀತಿಯ ಆಸ್ತಿ ಕೊಡೋದಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ತಾವು ಎಲ್ಲರಿಗೂ ಪ್ರೀತಿಯನ್ನು ಕೊಡ್ರಿ, ಎಂದಿಗೂ ಕೋಪವನ್ನು ಕೊಡಬೇಡ್ರಿ, ಅವ್ರ ಮೇಲೆ ಕೋಪ ಮಾಡಿಕೊಳ್ಬೇಡ್ರಿ ಅಂತಾರೆ ಬಾಬಾ. तो ಸಂಗಮ ಯುಗ ಆತ್ಮ ಪರಮಾತ್ಮನ ಅತಿ ಶ್ರೇಷ್ಠ ಮಿಲನದ ಸಮಯ ಆಗಿದೆ. ಪರಮಾತ್ಮನಿಂದ ಸತ್ಯ ಜ್ಞಾನದ ಆಸ್ತಿಯನ್ನು ಪಡೆದು ಆತ್ಮ ವಾಪಸ್ ತನ್ನ ಪರಿಪೂರ್ಣತೆಯ ಸತ್ಯದಲ್ಲಿ ಮರಳುವಂತಹ ಸಮಯ ಆಗಿದೆ. ಆತ್ಮನ ಒಂದು ಮೂಲ ಸತೋಪ್ರಧಾನ ಗುಣಗಳಲ್ಲಿ ಪ್ರೇಮವೂ ಒಂದಾಗಿದೆ. ಆತ್ಮ ಪ್ರೇಮ ಸ್ವರೂಪಿದೆ, ಪ್ರೇಮದ ಸಾಗರ ಆಗಿದೆ. ಪ್ರೇಮ ಸಾಗರನ ಭಗವಂತನ ಸಂತಾನರಾದಂತಹ ಆತ್ಮನ ಪ್ರೇಮ ಪರಿಪೂರ್ಣಿದೆ, ಸಂಪೂರ್ಣ ಇದೆ. ಈ ಆತ್ಮನಿಗೆ ಅನಂತ ಪರಮಾತ್ಮನ ಸತ್ಯ ಪ್ರೇಮದ ಹೊರತು ಬೇರೆ ಯಾರ ಪ್ರೇಮದ ಅವಶ್ಯಕತೆ ಇಲ್ಲ, ಯಾರ ಪ್ರೀತಿಯ ಅವಶ್ಯಕತೆ ಇಲ್ಲ, ಯಾವ ಮನುಷ್ಯನ ಯಾವುದೇ ರೀತಿಯ ಕಾಳಜಿಯ ಕೇರ್ನ ಅವಶ್ಯಕತೆ ಇಲ್ಲ. ಯಾಕಂದರೆ ಖುದ್ ಆತ್ಮ ಪ್ರೇಮದಲ್ಲಿ ಸೆಲ್ಫ್ ಸಫಿಸಿಯೆಂಟ್ ಇದೆ ಅಂದಾಗ ನಮಗೆ ಯಾರ ಪ್ರೇಮದ ಅವಶ್ಯಕತೆ ಇಲ್ಲ. ಆದರೆ ಈ ಜಗತ್ತಿನಲ್ಲಿ ಯಾರಿಗೆ ತಾನು ಪ್ರೇಮ ಸ್ವರೂಪ ಇದ್ದೀನಿ, ಪ್ರೇಮ ಸಾಗರನ ಭಗವಂತನ ಸಂತಾನ ಇದ್ದೀನಿ, ನಾ ಪ್ರೇಮದ ಗಂಗಾ ಇದ್ದೀನಿ, ಪ್ರೇಮದಿಂದ ಭರ್ಪೂರ್ ಇದ್ದೀನಿ ಅನ್ನುವಂತಹ ಸತ್ಯದಿಂದ ದೂರಿದ್ದಾರೆ. ತಮಗೆ ದೇಹ ಅಂತ ತಿಳ್ಕೊಂಡಿದ್ದಾರೆ, ತಮಗೆ ಒಂದು ರೋಲ್ ಅಂತ ತಿಳ್ಕೊಂಡಿದ್ದಾರೆ. ಅಂದಮೇಲೆ ರೋಲ್ನಲ್ಲಿ ಕಮ್ಜೋರಿ ಇದೆ, ದೇಹದಲ್ಲಿ ಕಮ್ಜೋರಿ ಇದೆ, ಪ್ರೇಮದ ಕೊರತೆ ಇದೆ, ಕಾಮ ವಿಕಾರ ಇದೆ. ಹೀಗಾಗಿ ಅನೇಕ ಆತ್ಮರು ಸತ್ಯ ಪ್ರೇಮವನ್ನು ಬಯಸ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ, ಅಲೆದಾಡ್ತಾ ಇದ್ದಾರೆ. ಆದರೆ ತಾವು ಪ್ರೇಮ ಸಾಗರನ ಸಂತಾನ, ಪ್ರೇಮದ ಆಸ್ತಿಯನ್ನು ಬಾಬನಿಂದ ಪಡ್ಕೊಂಡು ಎಲ್ಲರಿಗೂ ಈ ಪ್ರೀತಿಯನ್ನು ಕೊಡ್ರಿ, ಸ್ನೇಹವನ್ನು ಕೊಡ್ರಿ ಅಂತಾರೆ ಬಾಬಾ. ಸ್ನೇಹ ಕೊಡೋದು, ಪ್ರೀತಿ ಕೊಡೋದು ಅಂದರೆ ಯಾರ ಕ್ಯಾರೆಕ್ಟರ್ ಒಳಗೆ ಏನೇ ಇರಲಿ, ಅವರು ಯಾವುದೇ ರೀತಿಯ ಕರ್ಮ ಮಾಡಲಿ, ಯಾವುದೇ ರೀತಿಯ ವಿರೋಧ ಭಾವದಲ್ಲಿ ಕರ್ಮ ಮಾಡಲಿ, ಆದರೆ ಆ ಕರ್ಮ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಆ ಅವಿನಾಶಿ ಪಾರ್ಟ್ ಅವರಿಗೆ ಸಿಕ್ಕಿದೆ. ಅವರಿಗೆ ಸಿಕ್ಕಂಥ ಪಾರ್ಟ್ ಅವರು ಪ್ಲೇ ಮಾಡ್ತಾ ಇದ್ದಾರೆ. ಆದರೆ ಪ್ರತಿಯೊಬ್ಬ ಆತ್ಮ ಪಾರ್ಟನ್ನು ಪ್ಲೇ ಮಾಡ್ತಾ ಇರುವಂತಹ ಒಳಗಡೆ ಗುಪ್ತವಾಗಿರುವಂತಹ ಆತ್ಮ ಅವಿನಾಶಿ ಇದೆ, ಪ್ರೇಮ್ ಸ್ವರೂಪ್ ಇದೆ, ಆತ್ಮ ನಿರ್ದೋಷ ಇದೆ ಎನ್ನುವಂತಹ ಸ್ಮೃತಿಯೊಳಗಿರುವುದೇ ನಾನು ಪ್ರೇಮ್ ಸ್ವರೂಪ ಹೇಗೆ ಇದ್ದೀನೋ ಹಾಗೆ ಈ ಸೃಷ್ಟಿಯ ಪ್ರತಿಯೊಬ್ಬ ಆತ್ಮ, ಕೇವಲ ಬಿಕಿ ಅಂತ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಆತ್ಮನೂ ಕೂಡ ಮೂಲ ರೂಪದಲ್ಲಿ ಪ್ರೇಮ್ ಸ್ವರೂಪಿದೆ. ಆದರೆ ಈ ಸಮಯದಲ್ಲಿ ತನ್ನ ಒಂದು ದೇಹಭಾನದ ಸ್ಮೃತಿಯೊಳಗ ಅಥವಾ ರೋಲ್ ಕಾನ್ಷಿಯಸ್ ಒಳಗ, ಕರ್ಮ ಕಾನ್ಷಿಯಸ್ ಒಳಗ, ಡ್ರಾಮಾದ ಅನುಸಾರ ಆತ್ಮ ತನ್ನ ಪ್ರೇಮದ ಸತ್ಯವನ್ನು ಮರ್ತಿದೆ. ಹೀಗಾಗಿ ಅನೇಕ ಆತ್ಮರು ಅನೇಕರಲ್ಲಿ ಪ್ರೇಮವನ್ನು ಹುಡುಕ್ತಿದ್ದಾರೆ, ಪ್ರೀತಿಯನ್ನು ಬಯಸ್ತಾ ಇದ್ದಾರೆ, ಪ್ರೀತಿಗಾಗಿ ಅಂಗಲಾಸ್ತಿದ್ದಾರೆ, ಪ್ರೀತಿಗಾಗಿ ತಮ್ಮನ್ನೇ ಮಾರ್ಕೊಳ್ತಿದ್ದಾರೆ, ಪ್ರೀತಿಗಾಗಿ ಏನೆಲ್ಲ ಮಾಡಲಿಕ್ಕೆ ರೆಡಿ ಇದ್ದಾರೆ. ಅಂಥವರಿಗೆ ಸತ್ಯ ಪ್ರೇಮವನ್ನು ಕೊಡ್ರಿ ಅಂತಾರೆ ಬಾಬಾ. ಪ್ರೇಮ ಕೊಡೋದು ಅಂತಂದರೆ ಪ್ರೀತಿಯಿಂದ ಮಾತಾಡಿಸೋದು ಅಂತ ಸ್ಥೂಲ ರೂಪದಲ್ಲಿ ಅಷ್ಟೇ ಅಲ್ಲ, ಅವರಿಗೆ ಅವರ ಸತ್ಯ ಸ್ವರೂಪದಲ್ಲಿ ನಾನು ನೋಡ್ತೀನಿ. ಅವರ ಕ್ಯಾರೆಕ್ಟರ್ ಒಳಗಿರುವಂಥ ಕ್ರೋಧವನ್ನು ನೋಡದೆ, ಅವರ ಕ್ಯಾರೆಕ್ಟರ್ ಒಳಗಿರುವಂಥ ಅಶಾಂತಿಯನ್ನು ನೋಡದೆ, ಕೆಟ್ಟ ಕರ್ಮವನ್ನು ನೋಡದೆ, ಕೇವಲ ಆ ಒಂದು ಮೂಲ ರೂಪ ಪ್ರೇಮ್ ಸ್ವರೂಪ ಆತ್ಮ ಇದು. ಭಲೇ ಇವರು ರೋಲ್ ಒಳಗೆ ತಮ್ಮ ಒಂದು ಕ್ಯಾರೆಕ್ಟರ್ ಒಳಗೆ ಕ್ರೋಧಿ ಇರ್ಬೋದು, ರೋಲ್ ಒಳಗೆ ಇವರು ಬಹಳ ಸಾಧಾರಣ ಕರ್ಮ ಮಾಡ್ತಾ ಇರ್ಬೋದು, ಆದರೆ ಇವರೊಬ್ಬ ಪ್ರೇಮ್ ಸ್ವರೂಪ ಆತ್ಮ ಅದಾರ ಅಂತ ಈ ದೃಷ್ಟಿಕೋನದಿಂದ, ಈ ಭಾವನೆಯಿಂದ ಯಾವಾಗ ನಾನು ನೋಡ್ತೀನಿ, ಈ ನನ್ನ ಪ್ರೇಮದ ಪವಿತ್ರ ಭಾವನೆಗಳು ಅವರ ಆ ಪ್ರೇಮ ಸ್ವರೂಪವನ್ನು ಜಾಗೃತ ಮಾಡ್ತದೆ. ಅವರಿಗೆ ಆ ಕ್ಷಣ ಯಾರ ಪ್ರೇಮದ ಅವಶ್ಯಕತೆ ಇಲ್ಲ, ಕೇವಲ ನನಗೆ ಸತ್ಯ ಭಗವಂತನ ಪ್ರೇಮ ಸಿಕ್ಕಿದೆ ಅನ್ನುವಂಥ ಎಹಸಾಸದ ಅನುಭವ ಮಾಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಎಲ್ಲರಿಗೂ ಪ್ರೀತಿಯನ್ನು ಕೊಡ್ರಿ ಅಂತ. ಸಿಟ್ಟು ಮಾಡ್ಕೊಳ್ಬೇಡ್ರಿ. ಸಿಟ್ಟು ಮಾಡ್ಕೊಳ್ಳೋದ್ರಲ್ಲಿ ಎರಡು ಥರ ಇದೆ. ಒಂದು
ಮುಖದಿಂದ ಅಥವಾ ನಮ್ಮ ಹಾವಭಾವದಿಂದ ನಾವು ಜೋರಾಗಿ ಯಾರಿಗಾದರೂ ಬೈತೀವಿ, ಯಾರಿಗಾದರೂ ಏನಾದರೂ ಜೋರಾಗಿ ಹೇಳ್ತೀವಿ ಅಂತಂದ್ರೆ ಅದು ಕೋಪದ ರೂಪದಲ್ಲಿ ಅವರಿಗೆ ಅನುಭವ ಆಗ್ತದೆ. ಅದು ಯಾರಿಗೂ ಸಹ ಹಿಡಿಸೋದಿಲ್ಲ, ಭಾವನೆಗಳು ಕೂಡ ಬದಲಾಗ್ತವೆ. ಆದರೆ ಸೂಕ್ಷ್ಮ ರೂಪದ ಕೋಪ ಮಾಡ್ಕೊಳ್ಳೋದು ಅಂತಂದರೆ ಅವರಿಗೆ ಒಳಗೆ ದ್ವೇಷ ಮಾಡ್ಕೊಳ್ಳೋದು, ಅವರನ್ನು ಕಂಡ್ರೆ ಆಗದೇ ಇರೋದು, ಅವ್ರ ಹೆಸರು ಕೇಳಿದರೆ ಆಗದೇ ಇರೋದು, ಅವರ ಒಂದು ಪ್ರಗತಿಯನ್ನು ನೋಡಿ ಆಗದೇ ಇರೋದಿದೆಯಲ್ಲ, ಇದು ಕೂಡ ಸೂಕ್ಷ್ಮ ಕೋಪ ಆಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರ ಮೇಲೂ ಕೋಪ ಮಾಡ್ಕೊಳ್ಬೇಡ್ರಿ. ಇವ್ರು ಯಾಕೆ ಹಿಂಗದಾರ, ಇವ್ರು ಯಾಕೆ ಹಿಂಗದಾರ. ಆತ್ಮ ತನಗೆ ಸಿಕ್ಕಿರುವಂಥ ಪಾರ್ಟ್ ಪ್ಲೇ ಮಾಡ್ತಾ ಇದೆ. ಒಂದು ವೇಳೆ ರೋಲ್ ಒಳಗೆ ನಮ್ಮ ಒಂದು ಫಿಕ್ಸ್ ನಮ್ಮ ಕ್ಯಾರೆಕ್ಟರ್ ಒಳಗೆ ಒಂದು ವೇಳೆ ಅವರಿಗೆ ತಿದ್ದೋದಿದೆ, ಅವರಿಗೊಂದು ಏನಾದ್ರೂ ಪಾಠ ಕಲಿಸೋದಿದೆ, ಜೋರಾಗಿ ಅವರಿಗೆ ಹೇಳೋದೇ ಇದೆ ಅಂದ್ರೂ ಕೂಡ ಈ ನೆನಪಿರಬೇಕು, ಈ ಪ್ರೇಮ್ ಸ್ವರೂಪ ಆತ್ಮ ಬಾಬನ್ ಸಂತಾನ್, ಪರಮಾತ್ಮನ ಒಂದು ಮಗು ಆತ್ಮ, ಮೂಲ ರೂಪದಲ್ಲಿ ಇವರು ಪ್ರೇಮ್ ಸ್ವರೂಪ ಇದ್ದಾರ, ಮೂಲ ರೂಪದಲ್ಲಿ ಇವರು ನಿರ್ದೋಷ ಇದ್ದಾರ. ಪಾರ್ಟ್ ಒಳಗೆ ಭಲೆ ಕೆಲವು ತಪ್ಪುಗಳನ್ನು ಮಾಡಿದ್ದಾರೆ, ಆದರೆ ಪಾರ್ಟ್ ಒಳಗೆ ಮಾಡಿದ್ದಾರೆ, ಪಾರ್ಟಿಂದ ಮುಕ್ತ ಆಗಿರುವಂತಹ ಆತ್ಮ ಎವರ್ ಪ್ಯೂರ್, ಎವರ್ ಲವ್ಫುಲ್ ಇದೆ ಅನ್ನೋದು ಒಂದು ವೇಳೆ ನಾವು ಈ ಸ್ಮೃತಿ ಮಾಡ್ಕೊಂಡ್ವಿ ಅಂತಂದರೆ ಇದು ನಿಜವಾಗಿ ಇದು ಕೋಪ ಅನ್ಸಲ್ಲ, ಇದು ಅವರೊಳಗೆ ಪರಿವರ್ತನೆಯನ್ನು ತೊಗೊಂಡು ಬರ್ತದ. ಅವ್ರ ಕರ್ಮವನ್ನು ತಿದ್ದುಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರಿಗೂ ಕೋಪ ಮಾಡಬೇಡ್ರಿ, ಎಲ್ಲರಿಗೂ ಪ್ರೀತಿಯನ್ನು ಕೊಡ್ರಿ, ಪ್ರೀತಿಯ ಆಸ್ತಿಯಿಂದ ಭರ್ಪೂರ್ ಆಗ್ರಿ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನ, अपने रजिस्टर को ठीक रखने के लिए बाबा ने तुम्हें कौन सा रास्ता बताया है? ತಮ್ಮ ಒಂದು ರಿಜಿಸ್ಟರನ್ನು ಸರಿಯಾಗಿಟ್ಕೊಳ್ಳೋದಕ್ಕಾಗಿ ಯಾವ ಒಂದು ಮಾರ್ಗವನ್ನು ತಿಳಿಸಿದ್ದಾರೆ? ಪ್ರಶ್ನದ ಉತ್ತರ, प्यार का ही रास्ता बाबा तुम्हें बतलाते हैं, ಶ್ರೀಮತ್ ದೇತೆ ಹೇ ಬಚ್ಚೆ ಹರ್ ಏಕ್ ಕೆ ಸಾಥ್ ಪ್ಯಾರ್ ಸೆ ಚಲೋ. ಬಾಬಾ ಹೇಳ್ತಾರೆ, ನಿಮ್ಮ ರಿಜಿಸ್ಟರ್ ಸರಿ ಇಟ್ಕೊಳ್ಬೇಕು ಅಂತಂದರೆ किसी को भी दुख नहीं दो, कर्मेंद्रियों से कभी भी कोई उल्टा कर्म नहीं करो. ಯಾರಿಗೂ ದುಃಖವನ್ನು ಕೊಡಬೇಡ್ರಿ, ತಮ್ಮ ಕರ್ಮೇಂದ್ರಿಯಗಳಿಂದ ಯಾವ ಉಲ್ಟಾ ಕರ್ಮವನ್ನು ಮಾಡಬೇಡ್ರಿ. ಸದಾ ಯಹಿ ಜಾಂಚ್ ಕರೋ ಕಿ ಮೇರೆ ಮೇ ಕೋಯಿ ಅಸುರಿ ಗುಣ ತೋ ನಹಿ ಹೈ. ಸದಾ ಚೆಕ್ ಮಾಡ್ಕೊಳ್ರಿ, ನನ್ನೊಳಗೆ ಯಾವುದೇ ಅಸುರಿ ಗುಣ ಅಂತೂ ಇಲ್ವಲ್ಲ. ಬಾಬಾ ಬಹಳ ಡೀಪ್ ಆಗಿರುವಂತಹ ಕಾನ್ಷಿಯಸ್ಸನ್ನು ಮಕ್ಕಳಲ್ಲಿ ತುಂಬ್ತಾ ಇದ್ದಾರೆ. ಬಹಳ ಸೂಕ್ಷ್ಮವಾಗಿರುವಂತಹ ಓಲ್ಡ್ ಬಿಲೀಫ್ ಸಿಸ್ಟಮನ್ನು ಬಾಬಾ ಚೇಂಜ್ ಮಾಡ್ತಾ ಇದ್ದಾರೆ. ನಾವು ಅನೇಕ ಬಾರಿ ಹೀಗೆ ತಿಳ್ಕೊಂಡಿರ್ತೀವಿ, ನಾವು ಜೋರು ಮಾಡಿದ್ರಾ ಅಥವಾ ನಮ್ಮ ಒಂದು ಶಿಕ್ಷಣದೊಳಗೆ ಇವರು ಬದಲಾಗ್ಬೋದು ಅಂದ್ಕೊಂಡು. ಆದರೆ ಬಾಬಾ ಹೇಳ್ತಾರೆ, ಪ್ರೇಮದ ಮಾರ್ಗವನ್ನೇ ಆರಿಸ್ಕೊಡ್ರಿ. ನಾವು ಜೋರಾಗಿ ಹೇಳೋದಾಗಲಿ, ಕೋಪದಿಂದ ಹೇಳೋದಾಗಲಿ ಅಥವಾ ಅಧಿಕಾರದಿಂದ ಹೇಳೋದಾಗಲಿ, ಇದರಿಂದ ಬಹುಶಃ ಆ ಕಾರ್ಯ ಆಗಲಿಕ್ಕಿಲ್ಲ. ಬಾಬಾ ಹೇಳ್ತಾರೆ, ನಿಮ್ಮ ರಿಜಿಸ್ಟರ್ ಸರಿ ಇಟ್ಕೊಳ್ಬೇಕು ಅಂದರೆ ನೀವು ಪ್ರೇಮದ ಮಾರ್ಗವನ್ನೇ ಆರಿಸ್ಕೊಡ್ರಿ, ಪ್ರೀತಿಯಿಂದನೇ ಹೇಳ್ರಿ. ಶ್ರೀಮತ್ ದೇತೆ ಹೇ ಬಚ್ಚೆ ಹರ್ ಏಕಕ್ಕೆ ಸಾಥ್ ಪ್ಯಾರ್ ಸೆ ಚಲೋ. ಬಾಬಾ ಹೇಳ್ತಾರೆ, ಎಲ್ಲರ ಜೊತೆಗೂ ಪ್ರೀತಿಯಿಂದ ನಡ್ಕೊಡ್ರಿ, ಯಾರಿಗೂ ದುಃಖವನ್ನು ಕೊಡಬೇಡ್ರಿ. ದುಃಖ ಕೊಡೋದು ಅಂದರೆ ಇವತ್ತು ಹಾಸ್ಪಿಟಲ್ನಲ್ಲಿ ಒಬ್ಬ ವಯಸ್ಸಾದಂಥ ಹಣ್ಣು ಅಜ್ಜ ಅವರು ಕ್ಯೂ ಒಳಗೆ ನಿಂತ್ಕೊಂಡಿದ್ರು. ಭಾಳ ತೊಂದರೆ ಆಗ್ತಾಯಿತ್ತು ಅವರಿಗೆ, ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಹೇಳ್ತಿದ್ರು. ಅವ್ರ ಮಗನಿಗೆ ಅಡ್ಮಿಟ್ ಇದ್ದರು, ಹಾರ್ಟ್ ಪೇಷಂಟ್. ಅವನಲ್ಲಿ ಒಂದು ನನ್ನ ಮಗ ಈ ಥರ ತೊಂದರೆಯೊಳಗದಾನ ಅನ್ನುವಂಥ ನೋವು, ಎರಡನೇದು ಹಣ್ಣಾಗಿರುವಂಥ ಅಜ್ಜ. ಅವ್ರು ನೋಡಿದ ತಕ್ಷಣವೇ ಹೀಗನ್ನಿಸ್ತಲ್ಲ, ಪಾಪ ಎಷ್ಟು ವೃದ್ಧರು, ಇವರಿಗೆ ಎಷ್ಟು ಕಷ್ಟ ಇದೆಯಲ್ಲ ಅಂತ ಫಸ್ಟ್ ಥಾಟ್. ಇದು ಕ್ಯಾರೆಕ್ಟರ್ ಕಾನ್ಷಿಯಸ್ ಅಂತ, ಕ್ಯಾರೆಕ್ಟರ್ ಕಾನ್ಷಿಯಸ್ ಒಳಗಿರುವಂಥ ಇದೊಂದು ಥಾಟ್ ಅಥವಾ ಹ್ಯೂಮನ್ ಥಾಟ್. ಇದು ತುರಂತ್ ನನ್ನ ನೆನಪು ಕೊಟ್ಕೊಂಡೆ, ನೀ ಯಾರನ್ನು ನೋಡ್ತಾ ಇದ್ದಿ ಅದು ಅವ್ರ ಕ್ಯಾರೆಕ್ಟರ್ ಒಳಗೆ ಒಬ್ಬ ಹಣ್ಣಾದ ವಯಸ್ಸಿನ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ, ಒಬ್ಬ ಫಾದರ್ನ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಅವ್ರ ಮಗನಿಗೆ ಅವರು ಟ್ರೀಟ್ಮೆಂಟ್ ಕೊಡೋ ಸಲುವಾಗಿ ಬಂದಿದ್ದಾರ. ಆದರೆ ಅವ್ರೊಳಗಿರುವಂಥ ಗುಪ್ತ ಆತ್ಮ ಇದೆಯಲ್ಲ, ಅದು ಎವರ್ ಹೆಲ್ದಿ ಇದೆ, ಅವಿನಾಶಿ ಇದೆ, ಚೇತನ ಇದೆ ಅನ್ನೋದು. ಭಲೆ ಅವ್ರ ಕ್ಯಾರೆಕ್ಟರ್ ಮುದುಕಂದಿರ್ಬೋದು, ಅವ್ರ ಕ್ಯಾರೆಕ್ಟರ್ ಒಳಗೆ ವೀಕ್ನೆಸ್ ಇರ್ಬೋದು, ಅವ್ರ ಕ್ಯಾರೆಕ್ಟರ್ ಒಳಗೆ ಈ ಸದ ದುಃಖದ ರೋಲ್ ಪ್ಲೇ ಮಾಡೋದಿರ್ಬೋದು. ಆದರೆ ಅದು ಎಕ್ದಮ್ ಎವರ್ ಪ್ಯೂರ್ ಸೋಲ್ ಇದೆ, ಎವರ್ ಹ್ಯಾಪಿ ಸೋಲ್ ಇದೆ, ಎವರ್ ಲವ್ಫುಲ್ ಸೋಲ್ ಇದೆ. ಆ ಸೋಲ್ ಜಸ್ಟ್ ಈಗ ತನ್ನ ರೋಲ್ ಕಾನ್ಷಿಯಸ್ನಲ್ಲಿ
ತಾನು ಯಾರನ್ನೋದನ್ನು ಮರ್ತಿದೆ, ತನ್ನ ರೋಲನ್ನು ಪರ್ಫೆಕ್ಟಾಗಿ ಪ್ಲೇ ಮಾಡ್ತಾ ಇದ್ದಾರಾ. ಅದಕ್ಕೆ ನೀನು ಹಿಂಗೆ ತಿಳ್ಕೊಬೇಡ, ಅವರು ವಯಸ್ಸಾದ ಹಣ್ಣಣ್ಣ ಅಜ್ಜ ಅದಾರಂತೆಂದು ತಿಳ್ಕೊಬೇಡ, ಪರ್ಫೆಕ್ಟ್ ಸ್ವರೂಪವನ್ನು ನೋಡು ಅಂತ. ಆ ಸ್ವರೂಪವನ್ನು ನೋಡೋದ್ರಿಂದ ಏನಾಗ್ತದಂದ್ರೆ ಆ ಕ್ಷಣ ಅವ್ರು ಯಾವ ನೋವಿನೊಳಗೆ ಯಾವ ದುಃಖದೊಳಗದಾರ ಅವ್ರಿಗೆ ಏನೋ ಒಂದು ಸಮಾಧಾನ. ಆ ಕ್ಷಣ ಅವರಿಗೆ ಎಲ್ಲ ಭರವಸೆ ಜಾಗೃತ ಆಗ್ತದ. ಅವರಿಗೆ ಆ ಭಗವಂತನ ಸತ್ಯ ಪ್ರೇಮದ ಅನುಭೂತಿ ಆಗ್ತದ. ಭಗವಂತ ಅದಾನ, ನಮ್ಮ ಜೊತೆಗೆ ಅದಾನ ಅನ್ನುವಂಥ ಫೀಲಿಂಗ್ ಬರ್ತದೆ. ಅದಕ್ಕೆ ಯಾರಿಗೂ ಕೂಡ ಅವರು ದುಃಖ ಅಂತ ನೋಡಬೇಡ್ರಿ, ಅವ್ರ ಕಷ್ಟ ಅಂತ ನೋಡಬೇಡ್ರಿ. ಕಷ್ಟದ ದುಃಖದ ಅಶಾಂತಿಯ ರೋಲ್ ಪ್ಲೇ ಮಾಡ್ತಾ ಇದ್ದಾರ ನಾಟಕದೊಳಗೆ, ಗೇಮ್ ಒಳಗೆ. ಅವರು ಆ ರೀತಿ ಗೇಮನ್ನು ಪ್ಲೇ ಮಾಡ್ತಾ ಇದ್ದಾರೆ ಹೊರತಾಗಿ ಒಳಗಡೆ ಇರುವ ಆತ್ಮ ಬಹಳ ಶುದ್ಧ ಇದೆ. ಈ ಸ್ಮೃತಿಯಲ್ಲಿ ನಾವು ಎಲ್ಲರನ್ನ ನೋಡುವುದೇ ನಿಜವಾದ ಸುಖ ಕೊಡೋದಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅವರಿಗೆ ಆ ರೂಪದಾಗ ನೋಡ್ಬೇಡ್ರಿ. ಇವ್ರು ಅಳುಬುರ್ಕಂತ, ಇವರು ಕ್ರೋಧಿ ಅಂತ, ಇವರು ಭಾಳ ಚಾಡಿ ಹೇಳೋರು ಅಂತ ಈ ದೃಷ್ಟಿಕೋನದಲ್ಲಿ ನೋಡುವುದೇ, ಅಥವಾ ಮಾನವ ಕ್ಯಾರೆಕ್ಟರನ್ನು ಇವರು ಮಾನವರು ಅಂತ ನೋಡದೆ ಅವರೊಳಗಿರುವ ಆತ್ಮ ಅಂತ ನೋಡೋದು ಸುಖ ಕೊಡೋದು. ಇವರು ಮನುಷ್ಯರು ಅಂತ ನೋಡ್ತೀವತ್ತಂದ್ರೆ ಇದು ದುಃಖ ಕೊಡೋದಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರಿಗೂ ದುಃಖ ಕೊಡಬೇಡ್ರಿ. ಕರ್ಮೇಂದ್ರಿಯೋ ಸೆ ಕಬ್ಬಿ ಬಿ ಕೊಯ್ ಉಲ್ಟಾ ಕರ್ಮ ನಹಿ ಕರೋ. ಕರ್ಮೇಂದ್ರಿಯಗಳಿಂದ ಉಲ್ಟಾ ಕರ್ಮ ಮಾಡೋದು ಅಂದರೆ ಈ ಕಣ್ಣಿನ ದೃಷ್ಟಿಯಿಂದ ಇವರು ದೇಹ, ಇವರು ವಯಸ್ಸಾದವರು, ಇವರು ಯುವ, ಇವರು ಭಾಳ ಸುಂದರ, ಇವರು ಭಾಳ ಕುರೂಪ, ಇವರು ಕಪ್ಪಗದಾರ ಅಂತ ಏನು ನೋಡ್ತೀವಿ. ಕಿವಿಯಿಂದ ಇದು ಒಳ್ಳೆ ಮಾತು, ಇದು ಕೆಟ್ಟ ಮಾತು, ಇದು ರಿಯಲ್ ಅಂತ ತಿಳ್ಕೊತೀವಿ. ಬಾಬಾ ಹೇಳ್ತಾರೆ, ನಿಮ್ಮ ಕರ್ಮೇಂದ್ರಿಯಗಳಿಂದ ಈ ನಾಟಕದಲ್ಲಿ ನಡೀತಾ ಇರೋದೆಲ್ಲ ರಿಯಲ್ ಅಂತ ಫೀಲ್ ಮಾಡ್ತೀರಂದ್ರೆ ಅವಶ್ಯ ಕರ್ಮೇಂದ್ರಿಯಗಳಿಂದ ನೀವು ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಬಾಬಾ. ಯಾವ ಕರ್ಮೇಂದ್ರಿಯಗಳಿಂದ ತಪ್ಪು ಕರ್ಮಗಳನ್ನು ಮಾಡ್ತೀವಿ, ರಿಯಲ್ ಅಂತ ಅನುಭವ ಮಾಡ್ತೀವಿ, ಉಸ್ಕಾ ಮೂಲ ಚುಕಾನ ಪಡ್ತಾ ಹೇ, ಅದ್ರ ದಂಡ ಕಟ್ಟಬೇಕಾಗ್ತದ. ಸದಾ ಯಹಿ ಜಾಂಚ್ ಕರೋ, ಸದಾ ಇದೇ ಚೆಕಿಂಗ್ ಮಾಡ್ಕೊಡ್ರಿ. ನನ್ನೊಳಗಂತ ಯಾವುದೇ ಅಸುರಿ ಅವಗುಣ ಇಲ್ಲಲ್ಲ. ಅಸುರಿ ಅವಗುಣ ಅಂದರೆ ಯಾರನ್ನೇ ನಾವು ಇವರು ಕ್ರೋಧಿ ಅದಾರ, ಇವರು ಮೋಹಿ ಅದಾರ, ಅಥವಾ ಇವರು ಕುಡುಕರು, ಇವರು ನೀಚರು, ಇವರು ಪಾಪಿಗಳು ಅನ್ನುವ ದೃಷ್ಟಿಯಿಂದ ನೋಡ್ತೀವಿ ಅಂದರೆ ಇದು ಅಸುರರು, ಅಸುರ ಭಾವ ಅಂತಾರೆ ಬಾಬಾ. ಹಿಂಗೇನು ಅಸುರರಾಗಿಲ್ಲಲ್ಲ, ಅಸುರಿ ಅವಗುಣ ಏನಿಲ್ಲಲ್ಲ ನಿಮ್ಮೊಳಗಂತಾರೆ ಬಾಬಾ. ಮೂಡಿ ತೋ ನಹಿ ಹೂ. ಬಾಬಾ ಅಂತಾರೆ, ಮೂಡಿ ಅಂದರೆ ಈಗೀಗ ಸೋಲ್ ಕಾನ್ಷಿಯಸ್ ಒಳಗೆ ಭಾಳ ಶಾಂತ ಸ್ಥಿತಿ ಅನುಭವ, ಈಗೀಗ ಬಾಡಿ ಕಾನ್ಷಿಯಸ್ ಒಳಗೆ ಬೇಜಾರು, ಈಗೀಗ ನಾರಾಜ್, ಈಗೀಗ ಭಾಳ ಕೆಟ್ಟ ಅನುಭವ ಮಾಡೋದು, ಈಗೀಗ ಅಪೇಕ್ಷೆಗಳನ್ನು ಇಟ್ಕೊಳ್ಳೋದು. ಬಾಬಾ ಹೇಳ್ತಾರೆ, ಇಂಥ ಮೂಡಿ ಅಂತೂ ಇಲ್ವಲ್ಲ. ಕೋಯಿ ಬಾತ್ ಮೇ ಬಿಗಡ್ತಾ ತೋ ನಹಿ ಹೂ. ಯಾವುದಾದ್ರೂ ಮಾತಿಗೆ ಮನಸ್ಸು ಕೆಡಿಸ್ಕೊಳ್ತೀನೇನು, ನಾನು ನನ್ನ ಸ್ಥಿತಿ ಕೆಡಿಸ್ಕೊಳ್ತೀನೇನು, ನನ್ನ ಅವಸ್ಥೆಯಿಂದ ಕೆಳಗಿಳಿತೀನೇನು, ನಿಮಗೆ ನೀವನ್ನೇ ನೋಡ್ಕೊಡ್ರಿ. ಯಾವುದೇ ಮಾತಿರಲಿ, ಆ ಮಾತಿನಲ್ಲಿ ನನ್ನ ಸ್ಥಿತಿ ಕೆಡ್ತದಂದ್ರೆ, ಆ ಮಾತಿನಲ್ಲಿ ನನ್ನ ಅವಸ್ಥೆ ಕೆಳಗಿಳಿತದತ್ತಂದ್ರೆ ಜರೂರ್ ನಾನು ನನ್ನ ಸ್ಥಿತಿಯನ್ನು ಕೆಡಿಸ್ಕೊಳ್ತಾ ಇದ್ದೀನಿ ಅಂತಲೇ ಅರ್ಥ. ಅಂದಮೇಲೆ ನಿಮಗೆ ನೀವು ಈ ಚೆಕ್ಕಿಂಗನ್ನು ಮಾಡಿಕೊಡ್ರಿ. ಓಂ ಶಾಂತಿ. ಆಜ್ ಕಾ ಗೀತ್ ಯಹ ವಕ್ತ್ ಜಾ ರಹಾ ಹೈ. ಈ ಕ್ಷಣವೂ ಕೂಡ ಹೊರಟು ಹೋಗ್ತಾ ಇದೆ. ಮೀಠೆ ಮೀಠೆ ರೂಹಾನಿ ಬಚ್ಚೋ ನೆ ಗೀತ್ ಸುನಾ. दिन प्रतिदिन अपना घर ಅಥವಾ ಮಂಜಿಲ್ ನಜ್ದೀಕ್ ಹೋತಿ ಜಾತಿ ಹೇ. ಅಂಡರ್ಲೈನ್. ಮಧುರಾತಿ ಮಧುರ ಮಕ್ಕಳೇ, ಗೀತೆ ಕೇಳಿದ್ರಲ್ಲ, ಈ ಕ್ಷಣವೂ ಕಳೆದು ಹೋಗ್ತಾ ಇದೆ. ದಿನ ಪ್ರತಿದಿನ ನಿಮ್ಮ ಮನೆ ಅಥವಾ ನಿಮ್ಮ ಗುರಿ ಸಮೀಪ ಬರ್ತಾ ಇದೆಯಲ್ಲ. ನಮ್ಮ ಗುರಿ ಏನಾಗಿದೆ? ಈ ಮನಸ್ಸನ್ನು ಆತ್ಮನ ಮೂಲ ಅವಸ್ಥೆಯಲ್ಲಿ ನಿಲ್ಲಿಸೋದು. ಅಂದರೆ ಈ ಮನಸ್ಸು ಸ್ವೀಕಾರ ಮಾಡಬೇಕು, ನಾ ದೇಹ ಅಲ್ಲ, ನಾ ಮಾನವ ಅಲ್ಲ, ಅಥವಾ ನಾನು ವ್ಯಕ್ತಿ ಅಲ್ಲ, ನಾನು ಪರಿಶುದ್ಧ ಆತ್ಮ, ಚೇತನ ಇದೀನನ್ನು ಸಂಪೂರ್ಣ ಈ ಮೈಂಡ್ ಸ್ವೀಕಾರ ಮಾಡಬೇಕು. ಇದಕ್ಕೆ ಹೇಳಲಾಗ್ತದೆ ಗುರಿಯನ್ನು ಸಮೀಪದಲ್ಲಿ ತಲುಪೋದು, ಗುರಿಯ ಸಮೀಪದಲ್ಲಿ ಬರೋದು. ಅಥವಾ ಮನೆ ಅಂದರೆ ಮನಸ್ಸಿಗೆ ಆತ್ಮನ ಒಂದು ಮೂಲ ಸ್ಥಿತಿಯೇ ಮನೆಯಾಗಿದೆ. ಈ ಮನೆಯ ಸಮೀಪ ಬರ್ತಾ ಇದ್ದೀರಲ್ಲ, ಅಬ್ ಜೋ ಕುಚ್ ಶ್ರೀಮತ್ ಕೇತಿ ಹೇ ಉಸ್ಮೆ ಗಫಲತ್ ನ ಕರೋ. ಬಾಬಾ ಯಾವೆಲ್ಲ ಶ್ರೀಮತವನ್ನು ಹೇಳ್ತಿದ್ದಾರೆ ಅದರಲ್ಲಿ ಹುಡುಗಾಟಿಕೆ ಮಾಡಬೇಡ್ರಿ ಅಂತಾರೆ ಬಾಬಾ. ಬೇಜವಾಬ್ದಾರ ಆಗಬೇಡ್ರಿ. ಬಾಬಾ ಕಾ ಡೈರೆಕ್ಷನ್ ಮಿಲ್ತಾ ಹೇ, ಸಬ್ಕೋ ಮೆಸೇಜ್ ಪਹੁಂಚಾವು. ಬಾಬನ್ ಡೈರೆಕ್ಷನ್ ಏನೇನಿದಾವ ಮಗು, ಯಾವುದನ್ನು ನೀವು ಮಾಡಲೇಬೇಕು ಮಗು, ಯಾವುದ ಕಾನ್ಷಿಯಸ್ಸಿಂದ ಹೊರಗೆ ಬರಬೇಕು, ಯಾವುದನ್ನು ಬಿಡಬೇಕು ಅಂತ ನಮಗೆ ಹೇಳಿದ್ದಾರೆ. ಅವಶ್ಯ ಇದನ್ನು ನೀವು ಮಾಡಿರಿ.
ಈ ಮೆಸೇಜ್ ಎಲ್ಲರಿಗೂ ಕೊಡ್ರಂತಾರೆ ಬಾಬಾ. ಹೀಗೆ ಬಾಬಾ ಮಾಡಲಿಕ್ಕೆ ಹೇಳಿದ್ದಾರೆ. ನಾವು ಅಂದರೆ ಸೋಲ್ ಕಾನ್ಷಿಯಸ್ನಲ್ಲಿ ಇರ್ಲಿಕ್ಕೆ ಹೇಳಿದ್ದಾರೆ ಬಾಬಾ. ಡ್ರಾಮಾದಿಂದ ಡಿಟ್ಯಾಚ್ ಆಗಲಿಕ್ಕೆ ಹೇಳಿದ್ದಾರೆ. ಸದಾ ಬಾಬಾ ನೆನಪು ಮಾಡ್ಲಿಕ್ಕೆ ಹೇಳಿದಾರಲ್ಲ, ಈ ಮಾತು ಎಲ್ಲರಿಗೂ ಹೇಳ್ರಿ. ರೋಲ್ ಕಾನ್ಷಿಯಸ್ನಲ್ಲಿ ಬರಬೇಡ್ರಿ, ಈ ಡ್ರಾಮಾನ ರಿಯಲ್ ಅಂತ ಅನುಭವ ಮಾಡಬೇಡ್ರಿ ಅಂತ ಬಾಬಾ ಹೇಳಿದಾರಲ್ಲ. ನೀವು ಅನುಭವ ಮಾಡಿ ಎಲ್ಲರಿಗೂ ಹೇಳ್ರಂತಾರೆ ಬಾಬಾ. ಬಚ್ಚೆ ಜಾನ್ತೆ ಹೇನಾ ಲಾಖೋ ಕರೋಡೋಂಕು ಈ ಮೆಸೇಜ್ ದೇನಾ ಹೇ. ಮಕ್ಕಳೇ, ನಿಮ್ಗೆ ಗೊತ್ತಿದೆಯಲ್ಲ, ಲಕ್ಷಾಂತರ ಕೋಟ್ಯಾಂತರ ಮಕ್ಕಳಿಗೆ ಮೆಸೇಜ್ ಕೊಡಬೇಕು. ಫಿರ್ ಕೊಯ್ ಸಮಯ ಆ ಭೀ ಜಾಯಂಗೆ, ಜೊ ಬಹುತ್ ಹೋ ಜಾಯಂಗೆ ತೋ ಬಹುತಂಕು ಮೆಸೇಜ್ ತೆಂಗೇನಾ. ಆ ಸಮಯ ಬಂದ್ಬಿಡ್ತದ, ಅದಕ್ಕಾಗಿ ನೀವು ಮೆಸೇಜ್ ಕೊಡ್ರಿ ಅಂತಾರೆ ಬಾಬಾ. ಒಂದು ಸ್ಥೂಲ ರೂಪದಲ್ಲಿ ಶಬ್ದದಿಂದ ವಾಚಾ ಸೇವೆಯ ಮೂಲಕ ಲಕ್ಷಾಂತರ ಕೋಟ್ಯಾಂತರ ಆತ್ಮರಿಗೆ ಭಗವಂತನ ಸತ್ಯ ಮೆಸೇಜ್ ಕೊಡೋದು. ಎರಡನೇದು ಸೂಕ್ಷ್ಮ ಮೆಸೇಜ್ ಕೊಡುವಂಥ ಸೇವಾ ಆಗಿದೆ. ಅದು ಮನಸ್ಸಿನ ಅನಂತ ವಿಚಾರಗಳಿಗೆ, ಅಶಾಂತ ವಿಚಾರಗಳಿಗೆ, ಇಚ್ಛೆಯಲ್ಲಿ ಮುಳುಗಿದಂತಹ ವಿಚಾರಗಳಿಗೆ, ಏನು ಅಲ್ದಾಡ್ತಾ ಇದೆ ಮನಸ್ಸು, ಆ ಮನಸ್ಸಿನ ಎಲ್ಲ ವಿಚಾರಗಳಿಗೆ ಮೆಸೇಜ್ ಕೊಡಬೇಕಾಗಿದೆ. ಬಾಬಾ ಯಾರದಾರ, ನಾ ಆತ್ಮ ಏನಿದ್ದೀನಿ, ನಾ ಆತ್ಮ ಏನಲ್ಲ, ಪರಮಾತ್ಮ ಏನಲ್ಲ ಅನ್ನುವಂಥದ್ದನ್ನು ಮೆಸೇಜ್ ನಿರಂತರ ಕೊಡ್ತಾ ಇದ್ದಾಗ ಬಾಬಾ ಹೇಳ್ತಾರೆ, ಸದಾ ನಮ್ಮ ಚೆಕ್ಕಿಂಗ್ ಆಗ್ತದ, ನಾವು ಸದಾ ಸರಿಯಾದ ಶ್ರೀಮತದ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯ ಇದೆ. ಸಿರ್ಫ್ ಬೋಲೋ ಅಪ್ನೆ ಕೋ ಆತ್ಮ ಸಮಜ್ ಬಾಬಾ ಕೋ ಯಾದ್ ಕರೋ. ಯಾರಿಗೆ ಮೆಸೇಜ್ ಕೊಡ್ತೀರಿ? ಕೇವಲ ತಮಗ ಆತ್ಮ ಅಂತ ತಿಳ್ಕೊಂಡು ತಂದೆಯ ನೆನಪು ಮಾಡ್ರಿ. ಕೋಯಿ ಭಿ ಕರ್ಮೇಂದ್ರಿಯೋ ಸೆ ಮನಸಾ ವಾಚಾ ಕರ್ಮಣ ಕೊಯ್ ಬುರಾ ಕಾಮ್ ನಹಿ ಕರ್ನಾ. ಕರ್ಮೇಂದ್ರಿಯಗಳಿಂದ ಯಾವುದೇ ಮನಸ ವಾಚ ಕರ್ಮಣ ಕೆಟ್ಟ ಕಾರ್ಯವನ್ನು ಮಾಡಬೇಡ್ರಿ ಅನ್ನುವಂಥ ಮೆಸೇಜನ್ನು ಎಲ್ಲರಿಗೆ ಕೊಡ್ರಿ. ಎಲ್ಲರಿಗೆ ಕೊಡ್ತೀವತ್ತಂದ್ರೆ ಮೊದಲು ನಾವು ಆ ಕರ್ತವ್ಯವನ್ನು ನಮ್ಮ ಪ್ರಾಕ್ಟಿಕಲ್ ಜೀವನದಲ್ಲಿ ಮಾಡ್ತಾ ಹೋದ್ವಿ ಅಂದರೆ ಎಲ್ಲರಿಗೂ ಈ ಮೆಸೇಜ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅರ್ಥಾತ್ ನಾವು ಸೂಕ್ಷ್ಮವಾಗಿ ಮನಸ್ಸಿಗೆ ಬಾಬನ್ ಮೆಸೇಜ್ ಕೊಡ್ತಾ ಹೋದ್ವಿ ಅಂತಂದರೆ, ಯಾವಾಗ ನಾವು ಸ್ಥೂಲ ರೂಪದಲ್ಲೂ ಕೂಡ ಮೆಸೇಜ್ ಕೊಡ್ತೀವಿ, ಅದು ಸಫಲ ಆಗಲಿಕ್ಕೆ ಸಾಧ್ಯ ಇದೆ. ಇಂದಿನ ಮುರಳಿಯ ಮುಖ್ಯ ಸಾರ, ಅಪ್ನಿ ಚಾಲ್ ಚಲನ್ ದೇವತಾವೋ ಜೈಸಿ ಬನಾನಿ ಹೇ. ತಮ್ಮ ಚಾಲ್ ಚಲನೆ ದೇವತೆಗಳ ಹಾಗೆ ಮಾಡ್ಕೋಬೇಕಾಗಿದೆ. ಒಂದಿದೆ ಬ್ರಾಹ್ಮಣರಂದಮೇಲೆ ದೇವತಾ ಆಗ್ತೀವಂದಮೇಲೆ ಸ್ಥೂಲ ರೂಪದಲ್ಲಿಯೂ ಕೂಡ ನಮ್ಮ ಚಾಲ ಚಲನೆಯಲ್ಲಿ ಬಹಳ ಸೂಕ್ಷ್ಮತೆ ಇರಬೇಕಾಗಿರುವುದು ಅವಶ್ಯಕಿದೆ. ಆದರೆ ಹೀಗಲ್ಲ, ನಮ್ಮ ಮಾತು ಬಹಳ ಸ್ವೀಟ್, ಬಹಳ ಮಧುರ, ನಮ್ಮ ನಡವಳಿಕೆ ಬಹಳ ನಯ ವಿನಯ, ಆದರೆ ಒಳಗಡೆ ಈರ್ಷಾದ್ವೇಷ, ಒಳಗಡೆ ಫೈಟ್ ಮಾಡ್ತೀವಿ, ಒಳಗಡೆ ದೇಹ ಅಭಿಮಾನ ಇದೆ ಅಂತಂದ್ರೆ ಇದು ದೇವತಾ ಸಮಾನ ಚಲನೆ ಆಗೋದಿಲ್ಲ. ದೇವತಾ ಸಮಾನ ಚಲನೆ ಅಂದರೆ ದೇವತೆಗಳು ಹೇಗಿರ್ತಾರೆ? ಕಂಪ್ಲೀಟ್ ಸೋಲ್ ಕಾನ್ಷಿಯಸ್ನಲ್ಲಿ ಇರ್ತಾರೆ, ಕಂಪ್ಲೀಟ್ ತಮ್ಮ ಸತೋ ಪ್ರಧಾನ ಸ್ಥಿತಿಯಲ್ಲಿರ್ತಾರೆ. ಇದಕ್ಕಂತಾರೆ ದೇವತಾ ಚಲನೆ. ಕಂಪ್ಲೀಟ್ ಅವರೆಲ್ಲರನ್ನ ಆ ಆತ್ಮ ಸತ್ಯ ಸ್ವರೂಪದಲ್ಲೇ ನೋಡ್ತಾರ. ಸಂಪೂರ್ಣ ಸತೋ ಗುಣಗಳ ಸ್ವರೂಪದಲ್ಲಿ, ಪ್ರೇಮ ಸ್ವರೂಪ, ಆನಂದ ಸ್ವರೂಪ, ಅವರು ಶಾಂತ ಸ್ವರೂಪ ಇರ್ತಾರೆ. ಆ ಸ್ವರೂಪದಲ್ಲಿ ಇದ್ದುಕೊಂಡು ಎಲ್ಲರನ್ನ ಅದೇ ರೂಪದಲ್ಲಿ ಏನು ನೋಡ್ತೀವಿ, ಇದಕ್ಕೆ ಬಾಬಾ ಹೇಳ್ತಾರೆ ದೇವತೆಗಳ ಹಾಗೆ ಚಾಲ್ ಚಲನೆ. कोई भी इविल बोल मुख से नहीं बोलने हैं, यह आंखें कभी ಕ್ರಿಮಿನಲ್ ನ ಹೋ. ಎಂದಿಗೂ ಕೂಡ ಕೆಟ್ಟ ಮಾತುಗಳನ್ನು ನಿಮ್ಮ ಬಾಯಿಯಿಂದ, ನಿಮ್ಮ ಶಬ್ದದಿಂದ ಮಾತಾಡಬೇಡ್ರಿ. ಯಾಕಂದರೆ ಬ್ರಾಹ್ಮಣರಂದಮೇಲೆ, ಬ್ರಹ್ಮಕುಮಾರ್ ಕುಮಾರಿ ಅಂದಮೇಲೆ ಅಂಥ ಶಬ್ದಗಳು ತಮ್ಮ ಬಾಯಿಯಿಂದ ಬರೋದು ಶೋಭಿಸೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಂದಮೇಲೆ ಈ ಕಣ್ಣುಗಳು ಎಂದಿಗೂ ಮೋಸ ಮಾಡಬಾರ್ದು. ಅಂದರೆ ಈಗ ಮಗಳು ನಿಂತ್ಕೊಂಡಿದ್ದಾಳೆ ಎದುರುಗಡೆ, ಅಥವಾ ನಮ್ಮ ಮಮ್ಮಿ ನಿಂತ್ಕೊಂಡಿದ್ದಾರೆ ಅಂದ್ರೆ ನನ್ನ ಮಮ್ಮಿ ಅಂತ ಫೀಲ್ ಬರ್ತದ ಅಂದ್ರೆ ಬಾಬಾ ಹೇಳ್ತಾರೆ ಈ ಏಕ್ದಮ್ ಪ್ಯೂರ್ ಸೋಲ್ ಮದರ್ನ ರೋಲ್ ಪ್ಲೇ ಮಾಡ್ತಾ ಇದ್ದಾರ. ಇವ್ರು ನನ್ನ ಮಗಳಾಗಿ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಪ್ರತಿ ಕ್ಷಣ ಯಾರ್ಯಾರನ್ನ ಯಾವಾಗ ನಾ ಭೇಟಿ ಆಗ್ತೀನಿ, ನನ್ನ ಮಗ, ನನ್ನ ಮಗಳು, ನನ್ನ ಪತಿ, ನನ್ನ ಪತ್ನಿ ಅಂತ ಇದ್ಬಿಟ್ರೆ ಬಾಬಾ ಹೇಳ್ತಾರೆ ಇದು ಕ್ರಿಮಿನಲ್ ದೃಷ್ಟಿ ಅಂತ ಹೇಳ್ತಾರೆ ಬಾಬಾ. ಮಗನಿಗೆ ಮಗನ ದೃಷ್ಟಿಯಲ್ಲಿ ನೋಡಬೇಡ್ರಿ. ಯಾಕಂದರೆ ಅವ್ರು ನಿಮ್ಮ ಮಗ ಅಲ್ಲ, ನಾಟಕದೊಳಗೆ ನಿಮ್ಮ ಮಗ ಅದಾರ. ನಾಟಕ ರಿಯಲ್ ಅಂತ ಫೀಲ್ ಮಾಡಬೇಡ್ರಿ, ಏಕ್ದಮ್ ಪ್ಯೂರ್ ಸೋಲ್ ಅದ. ಆ ಸೋಲನ್ನು ನೆನಪು ಮಾಡ್ಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ನಿಮ್ಮ ಕಣ್ಣು ಸದಾ ಕ್ರಿಮಿನಲ್ ಆಗದಂತೆ ನೋಡ್ಕೊಡ್ರಿ. ಸೆಕೆಂಡ್ ಪಾಯಿಂಟ್, ಕ್ರೋಧ ಕಾ ಭೂತ್ ಬಹುತ್ ನುಕ್ಸಾನ್ ಕರ್ತಾ ಹೇ. ताली 2 हाथ से बजती है, इसीलिए कोई क्रोध करे तो किनारा कर लेना है, उन्हें प्यार से समझाना है. ಕ್ರೋಧದ ಭೂತ ಬಹಳ ನುಕ್ಸಾನ್ ಮಾಡ್ತದೆ. ಬಹುಶಃ ಹೀಗನ್ನಿಸ್ತದ, ನಾವು ಜೋರಾಗಿ ಹೇಳಿಬಿಟ್ರ
ಇವ್ರು ಇನ್ನೇ ಮಾಡೋದಿಲ್ಲ ಅಂತ, ಆದರೆ ಅದು ಬೇರೆ ರೂಪದ ನುಕ್ಸಾನನ್ನು ಮಾಡ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಚಪ್ಪಾಳೆ ಒಂದು ಕೈಯಿಂದ ಆಗೋದಿಲ್ಲ, ಎರಡು ಕೈಯಿಂದ ಆಗ್ತದ. ಅಂದಮೇಲೆ ಒಬ್ಬರು ಕ್ರೋಧ ಮಾಡ್ಕೋತಾ ಇದ್ದಾರತ್ತಂದ್ರೆ ನೀವು ಎದುರುಗಡೆಯವರು ಕ್ರೋಧ ಮಾಡ್ಕೊಳ್ಬೇಡ್ರಿ, ನೀವು ಅಲ್ಲಿಂದ ಸೈಡ್ ಆಗಿಬಿಡ್ರಿ, ಮತ್ತು ತಿಳಿಸೋದಿದ್ರು ಕೂಡ ಭಾಳ ಪ್ರೀತಿಯಿಂದ ತಿಳಿಸ್ಕೊಡ್ರಿ ಅಂತಾರೆ ಬಾಬಾ. वरदान त्याग और तपस्या और सेवा भाव की विधि द्वारा सदा सफलता स्वरूप भव. ತ್ಯಾಗ, ತಪಸ್ಸು ಹಾಗೂ ಸೇವೆಯ ಭಾವದ ವಿಧಿಯ ಮೂಲಕ ಸದಾ ಸಫಲತಾ ಸ್ವರೂಪರು ಆಗ್ರಿ. त्याग और तपस्या ही सफलता का आधार है. ತ್ಯಾಗ, ತಪಸ್ಸೇ ಸಫಲತೆಗೆ ಆಧಾರ ಆಗಿದೆ. ಸಫಲತೆ ಅಂದರೆ ನಮಗನ್ನಿಸ್ತದ ನಮ್ಮ ಜೀವನದಲ್ಲಿ ಒಳ್ಳೆಯ ಹೆಸರು ಬರೋದು, ದಿನದಿಂದ ದಿನಕ್ಕೆ ಅಂದರೆ ಕ್ಯಾರೆಕ್ಟರ್ನ ಹೆಸರು ಪ್ರಸಿದ್ಧ ಆಗೋದು, ಕ್ಯಾರೆಕ್ಟರ್ನ ಇಮೇಜ್ ಎಲ್ಲರ ಮನಸ್ಸಿನಲ್ಲಿ ಶ್ರೇಷ್ಠ ರೂಪದಲ್ಲಿ ಕುತ್ಕೊಳ್ಳೋದಾಗಲಿ, ಅಥವಾ ನಮ್ಮ ಸ್ಥೂಲ ರೂಪದ ಶಾರೀರಿಕ ಒಂದು ಆರೋಗ್ಯ ವೃದ್ಧಿ ಆಗೋದಾಗಲಿ, ಅಥವಾ ಸ್ಥೂಲ ಧನದ ಬೆಳವಣಿಗೆ ಆಗೋದಾಗಲಿ, ಅರ್ಥಾತ್ ಅಧಿಕ ಧನದ ಸಂಪಾದನೆ ಆಗೋದು, ಅಥವಾ ಒಳ್ಳೊಳ್ಳೆಯ ಸಾಮಾನುಗಳು ನಮ್ಮ ಹತ್ರ ಇರೋದು, ಸಂಪನ್ನತ ಸುಖದ ಏನು ಸಾಮಾನುಗಳ ಒಂದು ಬಳಕೆ ಹೆಚ್ಚಾಗೋದು, ಹೀಗೆ ಇದು ಒಳ್ಳೆಯ ಒಂದು ಸಕ್ಸಸ್ಫುಲ್ ಅದಾರ. ಕಾರ್ ತೊಗೊಂಡ್ರು, ಮನೆ ಕಟ್ಸಿದ್ರು, ಮಕ್ಕಳಿಗೆ ಓದಿಸಿದ್ರು, ಮಕ್ಕಳಿಗೆ ನೌಕರಿ ಬಂತು, ಎಷ್ಟು ಸಕ್ಸಸ್ಫುಲ್ ವ್ಯಕ್ತಿ ಅಂತ. ಇದೆಲ್ಲ ಡ್ರಾಮಾದ ಫಿಕ್ಸ್ ರೆಡಿಮೇಡ್ ಡ್ರಾಮಾದೊಳಗೆ ಏನು ಮೊದಲೇ ಸ್ಕ್ರಿಪ್ಟ್ ಒಳಗಿದೆ ಅದೇ ಸೇಮ್ ರಿಪೀಟ್ ಆಗ್ತಾ ಇದೆ. ಇದು ಯಾವುದೂ ಸಾಧನ ಅಲ್ಲ. ಅನೇಕರಿಗೆ ಸಂದೇಶ ಕೊಟ್ವಿ, ಬಾಬನ ಮಕ್ಕಳ ಸಂಖ್ಯೆ ಹೆಚ್ಚಾಯಿತು, ನಾವು ಭಾಳ ಕಷ್ಟಪಟ್ಟಿವಿ, ನಮಗೆ ಬಾಬಾ ಸಫಲತೆ ಕೊಟ್ಟರು ಅಂತ ಹೀಗೂ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಸಫಲತೆ ಅಂದರೆ ನನ್ನ ಒಂದು ಬಾಬಾ ಈ ಜಗತ್ತಿನಲ್ಲಿ ಯಾವ ಉದ್ದೇಶಕ್ಕಾಗಿ ಬಂದಿದ್ದಾರೆ, ಎಲ್ಲ ಆತ್ಮರನ್ನು ಜಾಗೃತ ಮಾಡಿ ಅವರನ್ನು ಮೂಲ ಸ್ಥಿತಿಗೆ ತಲುಪಿಸೋದು. ಆ ಮೂಲ ಸ್ಥಿತಿಯ ಲಕ್ಷ್ಯವನ್ನು ಇಟ್ಕೊಂಡು ನಾನು ಈ ಡ್ರಾಮಾದಿಂದ ಡಿಟ್ಯಾಚ್ ಆಗಿ ನನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗ್ತೀನಂದ್ರೆ ಇದು ಸಫಲತೆ. ಅದಕ್ಕೆ ಬಾಬಾ ಹೇಳ್ತಾರ, ಸಫಲತೆಗೆ ಆಧಾರ ಏನಾಗಿದೆ? ತ್ಯಾಗ ಮತ್ತು ತಪಸ್ಸು. ಎದುರು ತ್ಯಾಗ? ಈ ರೋಲ್ನ ತ್ಯಾಗ, ಈ ಕ್ಯಾರೆಕ್ಟರ್ನ ತ್ಯಾಗ, ಕ್ಯಾರೆಕ್ಟರ್ ಕಾನ್ಷಿಯಸ್ನ ತ್ಯಾಗ, ಡ್ರಾಮಾ ಕಾನ್ಷಿಯಸ್ನ ತ್ಯಾಗ. ಅರ್ಥಾತ್ ಈ ಡ್ರಾಮಾ ರಿಯಲ್ ಅಂತ ತಿಳ್ಕೊಂಡಿದ್ದೇನಲ್ಲ, ಇದರ ತ್ಯಾಗ. ಈ ಡ್ರಾಮಾದ ಒಳಗಿರುವಂಥ ವ್ಯಕ್ತಿಗಳ ಮೇಲೆ ಯಾವ ಮೋಹವನ್ನು ಇಟ್ಟಿದ್ದೀನಿ, ನನ್ನವರು, ಇವ್ರು ರಿಯಲ್, ಈ ಕ್ಯಾರೆಕ್ಟರ್ ರಿಯಲ್, ಇವ್ರು ನನ್ನ ಮದರ್, ಇವ್ರು ನನ್ನ ಫಾದರ್, ಇವ್ರು ನನ್ನ ಭಾಳ ಪ್ರಿಯ ಪತ್ನಿ, ನನ್ನ ಪ್ರಿಯ ಫ್ರೆಂಡ್ ಅಂತ ತಿಳ್ಕೊಂಡಿದ್ದೀನಲ್ಲ, ಬಾಬಾ ಹೇಳ್ತಾರೆ ಇದ್ರ ತ್ಯಾಗ ಮಾಡ್ರಿ. ಇದು ಕೇವಲ ಸಿನಿಮಾ, ವಿಶ್ವ ನಾಟಕ ಸಿನಿಮಾ ಪರದೆ ಮೇಲೆ ನಡೀತಾ ಇದ್ದಿದ್ದು, ಯಾವುದು ರಿಯಲ್ ಅಲ್ಲ. ಎಲ್ಲರೂ ಬಾಕಿ ಆತ್ಮ ಇದ್ದಾರೆ ಅನ್ನೋದೇ ತ್ಯಾಗ. ತಪಸ್ಸು ಅಂದರೆ ಬಾಬಾ ಹೇಳ್ತಾರೆ, ತಪಸ್ಸು ಅಂದರೆ ತನ್ನ ಎಲ್ಲ ಸ್ಮೃತಿಗಳಿಂದ, ತನ್ನ ಎಲ್ಲ ಹಳೆಯ ದೇಹದ ಅನುಭವಗಳಿಂದ ಮುಕ್ತ ತನ್ನ ಮೂಲ ಸ್ಥಿತಿಯ ಸತ್ಯದ ಅನುಭವ ಮಾಡೋದೇ ನಿಜವಾದ ತಪಸ್ಸು. ಇವೆರಡೂ ಇದ್ದಾಗ ನಿಮ್ಮ ಸಫಲತೆಗೆ ಇವೇ ಆಧಾರ ಅಂತ ಹೇಳ್ತಾರೆ ಬಾಬಾ. ತ್ಯಾಗ ಕಿ ಭಾವನಾ ವಾಲೆ ಹಿ ಸಚ್ಚೆ ಸೇವಾಧಾರಿ ಬನ್ ಸಕ್ತೆ ಹೇ. ಅಂಡರ್ಲೈನ್. ಯಾರೊಳಗೆ ತ್ಯಾಗ ಭಾವನೆ ಇದೆ, ಯಾರೊಳಗೆ ನಾನು ಅಂದರೆ ದೇಹ, ನಾನು ಅಂದರೆ ಕ್ಯಾರೆಕ್ಟರ್ ಅನ್ನುವಂಥ ಕಾನ್ಷಿಯಸ್ನ ಮುಕ್ತಿದ್ದಾರೆ, ಅವರೇ ಸತ್ಯ ಸೇವಾಧಾರಿ ಆಗಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ತ್ಯಾಗ ಸೆ ಹಿ ಸ್ವಯಂ ಕಾ ದೂಸರೋಂ ಕಾ ಭಾಗ್ಯ ಬಂತಾ ಹೇ. ತ್ಯಾಗದಿಂದನೇ ಸ್ವಯಂನ ಹಾಗೂ ಅನ್ಯರ ಭಾಗ್ಯ ಆಗ್ತದ. ಈಗ ಲೌಕಿಕದೊಳಗೆ ಎಲ್ಲರೂ ದಾನ ಮಾಡ್ತಾರೆ, ಹಾಗೆ BK ಜೀವನದಲ್ಲೂ ಕೂಡ ಎಲ್ಲರೂ ದಾನ ಮಾಡ್ತಾರೆ. ಬಾಬಾ ದಾನ ಮಾಡಿಸೋದೇ ಆ ವಸ್ತುವಿನ ಮೇಲೆ, ನಾನು ಕೊಟ್ಟಿನಿ ಅನ್ನೋದ್ರ ಮೇಲೆ, ನಾ ಕ್ಯಾರೆಕ್ಟರ್ ಇದ್ದೀನಿ, ನನ್ನ ಹೆಸರು ಅಥವಾ ನನ್ನ ವಸ್ತುವಿನ ಮೇಲಿನ ಮೋಹ ತ್ಯಾಗ ಮಾಡಿಸೋ ಸಲುವಾಗಿ, ಮುಕ್ತ ಮಾಡಿಸೋ ಸಲುವಾಗಿ ಬಾಬಾ ಸೇವಾ ಅಥವಾ ದಾನದ ಒಂದು ಸಿಸ್ಟಮನ್ನು ಇಟ್ಟಿದ್ದಾರೆ. ನನ್ನ ಹೆಸರು ಬರಲಿ ಅಂತಲೇ ದಾನ ಮಾಡ್ತೀವಿ ಅಂತಂದ್ರೆ, ನನ್ನ ಹೆಸರು ಬರಬೇಕು ಅಂತ ಅನ್ಕೋತೀರತ್ತಂದ್ರೆ ಬಾಬಾ ಹೇಳ್ತಾರ ಅದು ಸೇವಾ ಆಗೋದಿಲ್ಲ, ಅದು ಸತ್ಯ ಸೇವಾ ಆಗೋದಿಲ್ಲ. ತ್ಯಾಗ ಸೆ ಹಿ ಸ್ವಯಂ ಕಾ, ತ್ಯಾಗದಿಂದಲೇ ಸ್ವಯಂನ ಹಾಗೂ ಅನ್ಯರ ಭಾಗ್ಯ ಉದಯ ಆಗ್ತದ, ಅಂದ್ರೆ ಆತ್ಮ ಜಾಗೃತಿ ಆಗ್ತದ. और यह दृढ़ संकल्प करना यही तपस्या है. ಹಾಂ, ತ್ಯಾಗದ ದೃಢ ಸಂಕಲ್ಪ ಮಾಡುವುದ ನಿಜವಾದ ತಪಸ್ಸು. ಅಂಡರ್ಲೈನ್. ನಾನು ಆತ್ಮ ಇದ್ದೀನಿ ಅನ್ನೋದೇ ತಪಸ್ಸು. ನಾನು ಈ ದೇಹ, ಈ ರೋಲ್, ಈ ಕ್ಯಾರೆಕ್ಟರ್, ಈ ಸಂಬಂಧಗಳು ಅಲ್ಲ ಅನ್ನೋ ತ್ಯಾಗನೇ ನಿಜವಾದ ತಪಸ್ಸು. ಯಾಕೆ ಈ ತ್ಯಾಗ ಇಲ್ಲದೆ
ನಾ ಯಾರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಾನು ಆತ್ಮ ಅಂತ ಆಗಬೇಕು ಅಂದರೆ, ನಾನು ಆತ್ಮದ ಅನುಭೂತಿ ಮಾಡಬೇಕಂದ್ರೇ ತ್ಯಾಗ ಬೇಕು. ಈ ತ್ಯಾಗವೇ ತಪಸ್ಸಿನ ಕಡೆಗೆ ಕರ್ಕೊಂಡು ಹೋಗ್ತದೆ. तो त्याग तपस्या और सेवा भाव से अनेक हद के भाव समाप्त हो जाते हैं. ಈ ಹದ್ದಿನ ಭಾವ ಇದೆಯಲ್ಲ, ಇವ್ರು ನನ್ನವರು ಹೀಗಿಲ್ಲ. ವಿಶ್ವ ಮಹಾರಾಜನ ಆತ್ಮನಿಗೆ ಸತೋ ಪ್ರಧಾನ ಸ್ಥಿತಿಯ ಅನುಭವದಲ್ಲಿ ಹೋದಂತಹ ಆತ್ಮನ ಸತ್ಯ ಅನುಭವ ಮಾಡಿದಂಥ ಆತ್ಮನಿಗೆ ಇವರು ನಮ್ಮವರಂತ ಬರುವುದಿಲ್ಲ. ವಿಶ್ವದ ಸರ್ವರು ನಮ್ಮವರು, ಇಡೀ ವಿಶ್ವ ನನ್ನವರು ಅನ್ನುವಂಥ ಭಾವನೆ ಇರ್ತದೆ. ಇವರಷ್ಟು ನನ್ನವರು, ನನಗೆ ಭಾಳ ಬೇಕಾದವರು ಅದಾರತ್ತಂದ್ರೆ ಇದು ಡಿಫ್ರೆನ್ಷಿಯೇಟ್ ಭಾವ ಎಂದಿಗೂ ಕೂಡ ಸತೋಪ್ರಧಾನ್ ಮೂಲ ಸ್ಥಿತಿಯಲ್ಲಿರುವಂತಹ ಆತ್ಮನಿಗೆಂದು ಬರೋಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ಬಾಬಾ ಹೇಳ್ತಾರೆ, ಈ ಅನೇಕ ಹದ್ದಿನ ಭಾವನೆಗಳದಾವಲ್ಲ, ಇವ್ರು ನನಗೆ ಬೇಕಾದವರು, ಇವ್ರು ನನ್ನವರು, ಇವ್ರು ಬೇರೆಯವರು, ಇವ್ರು ಅವ್ರ ಪಕ್ಕಿ ಅಥವಾ ಇವರು ಸರೆಂಡರ್ ಅದಾರ, ಇವ್ರದೊಂದು ಗ್ರೂಪ್ ಬೇರೆ, ಇವರು ಗೃಹಸ್ಥಿ ಅದಾರ, ಇವರೊಂದು ಬೇರೆ, ಇವರು ಲೌಕಿಕ ಅದಾರ, ಅಜ್ಞಾನಿ ಅದಾರ, ಇವ್ರು ಬೇರೆ ಅನ್ನೋ ಭಾವ ಇರಲ್ಲ. ಎಲ್ಲರೂ ಪ್ಯೂರ್ ಸೋಲ್ಸ್ ಅದಾರ. ಈ ವಿಶ್ವ ನಾಟಕದ ಮೇಲೆ ಎಲ್ಲರೂ ಅವರಿಗೆ ಸಿಕ್ಕಿರುವಂಥ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಎಲ್ಲರೂ ಅವರವರ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ ನೋಡುವ ದೃಷ್ಟಿಯೇ ನಿಜವಾದ ಶುಭ ಭಾವ. ಈ ಒಂದು ತ್ಯಾಗ ತಪಸ್ಸು ಸೇವಾ ಭಾವ ಇತ್ತಂದರೆ ಅನೇಕ ಹದ್ದಿನ ಭಾವಗಳು ಸಮಾಪ್ತ ಆಗಿ ಹೋಗ್ತಾವಂತಾರೆ ಬಾಬಾ. ಸಂಘಟನೆ ಶಕ್ತಿಶಾಲಿ ಬಂತಾ ಹೇ, ಇದರಿಂದ ಸಂಘಟನೆ ಶಕ್ತಿಶಾಲಿ ಆಗ್ತದೆ. ಸಂಘಟನೆಯೊಳಗೆ ಎರಡಿದೆ, ಒಂದು ಸ್ಥೂಲ್ ಯೋಗಿಗಳ ಸಂಘಟನೆ, ಇನ್ನೊಂದು ಸೂಕ್ಷ್ಮ ಸಂಪೂರ್ಣ ಮನ ಬುದ್ಧಿ ಸಂಸ್ಕಾರ ಸಹಿತ ಆತ್ಮ ಒಂದಾಗಿರುವುದೇ ಸೂಕ್ಷ್ಮವಾದ ಸಂಘಟನೆ. एक ने कहा, दूसरे ने किया, कभी भी तू मैं मेरा न आए तो सफलता स्वरूप निर्विघ्न बन जाएंगे. ಒಬ್ರು ಹೇಳಿದ್ರು, ಇನ್ನೊಬ್ಬರು ಮಾನ್ಯತೆ ಮಾಡ್ರಿ ಅಂತಾರೆ ಬಾಬಾ. ನಾ ಅಂತ ಮಾತಾಡಬೇಡ್ರಿ, ಯಾವಾಗಲೂ ಬಹುವಚನದೊಳಗೆ ಗೌರವದಿಂದ ಎಲ್ಲರ ಜೊತೆಗೆ ಮಾತಾಡ್ರಿ, ಆಗ ನೀವು ಸಫಲತಾ ಸ್ವರೂಪರು ನಿರ್ವಿಘ್ನರಾಗಲಿಕ್ಕೆ ಸಾಧ್ಯ ಇದೆ. ಸ್ಲೋಗನ್, ಸಂಕಲ್ಪ ದ್ವಾರಾ ಭಿ ಕಿಸಿ ಕೋ ದುಃಖ ನ ದೇನಾ ಯಹಿ ಸಂಪೂರ್ಣ ಅಹಿಂಸಾ ಹೇ. ಸಂಕಲ್ಪದೊಳಗೂ ಕೂಡ ಇವರಿಗೆ ಗತಿ ಕಾಣಿಸ್ಬೇಕು, ಇವ್ರಿಗೆ ಯಾಕೆ ಒಂದು ದಂಡ ಸಿಗವಲ್ದು, ಅಥವಾ ಇವರು ಇಂಥವ್ರದಾರ ಅಂತ ನೀವು ಸಂಕಲ್ಪದೊಳಗೂ ಕೂಡ ಯಾರಿಗರೇ ಭಾಳ ಕೆಟ್ಟ ಫೀಲಿಂಗ್ ಮಾಡ್ಕೊಂಡ್ರಿ ಅಂತಂದ್ರೆ ಇದು ಕೂಡ ದುಃಖನೇ ಕೊಡೋದಾಗಿದೆ. ಇದಕ್ಕೆ ಸಂಪೂರ್ಣ ಅಹಿಂಸೆ ಅನ್ನೋದಿಲ್ಲ. ಅದಕ್ಕೆ ಸಂಪೂರ್ಣ ಅಹಿಂಸಕರು ಆಗಬೇಕು ಅಂದರೆ ಮನಸ್ಸಲ್ಲೂ ಯಾರಿಗೂ ರಿಯಲ್ ಅಂತ ಯಾವಾಗಲೂ ನಾವು ಅವರಿಗೆ ದುಃಖ ಕೊಡ್ತೀವಿ ಅಥವಾ ಅವರಿಗೆ ಹಿಂಸೆ ಮಾಡ್ತೀವಿ ಅಂದ್ರೆ ಅವ್ರು ಮಾಡೋ ಕರ್ಮ ರಿಯಲ್, ಅವ್ರು ಖರೇನೆ ಮಾಡ್ತಾ ಇದ್ದಾರಂತ ಯಾವಾಗ ತಿಳ್ಕೊತೀವಿ ಅವಾಗ ನಮ್ಮಿಂದ ದುಃಖ ಕ್ರಿಯೇಟ್ ಆಗ್ತದೆ. ಯಾಕಂದ್ರೆ ನಾವು ಖುದ್ ರೋಲ್ ಕಾನ್ಷಿಯಸ್ನಾಗ ಇರ್ತೀವಿ. ಯಾವಾಗ ನಾವು ಸೋಲ್ ಕಾನ್ಷಿಯಸ್ ಒಳಗಿದ್ದುಕೊಂಡು ಆತ್ಮ ಅವರೊಳಗಿರುವಂಥ ಆತ್ಮರೂಪವನ್ನು ನೋಡ್ತೀವಿ, ಅವಾಗ ನಮ್ಗೆ ಅವರಿಗೆ ಈ ಒಂದು ದುಃಖ ಕೊಡುವ ಸಂಕಲ್ಪನೂ ಕೂಡ ನಮ್ಮಲ್ಲಿ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. अव्यक्त इशारे, अब लगन की अग्नि को प्रज्वलित कर योग को ज्वालारूप बनाओ. ಲಗನದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿ ಯೋಗವನ್ನು ಇನ್ನೂ ಜ್ವಾಲಾರೂಪ ಮಾಡಿಕೊಡ್ರಿ. योग को ज्वालारूप बनाने के लिए सेकंड में बिंदी स्वरूप बन मन बुद्धि को एकाग्र करने का अभ्यास बार बार करो. अंडरलाइन, ಯೋಗದ ಜ್ವಾಲಾರೂಪವನ್ನು ಮಾಡ್ಕೊಳ್ಳೋದಕ್ಕಾಗಿ ಯೋಗ ಏನಾಗಬೇಕು? ಜ್ವಾಲಾರೂಪ. ಜ್ವಾಲೆ ಆಯಿತು ಅಂದ್ರೆ ಅದ್ರಾಗ ಏನೆಲ್ಲ ವೀಕ್ನೆಸ್ ಇರಲಿ, ಅವಗುಣ ಇರಲಿ ಬಂದು ಸುಟ್ಟು ಹೋಗ್ತದೆ, ಸ್ವಭಾವ ಸಂಸ್ಕಾರ ಸಮಾಪ್ತಾಗಿ ಹೋಗ್ತದೆ. ಅದಕ್ಕೆ ನಿಮ್ಮ ಯೋಗ ಏನಾಗಬೇಕು? ಜ್ವಾಲಾರೂಪ. ಅದಕ್ಕಾಗಿ ಏನು ಮಾಡಬೇಕು? ಸೆಕೆಂಡ್ ಒಳಗೆ ಬಿಂದು. ಈ ಡ್ರಾಮಾದ ಮಾತಿನಿಂದ ಏನಾಗ್ರಿ? ಸೆಕೆಂಡಲ್ಲಿ ಬಿಂದು ಆಗ್ರಿ. ಬಿಂದು ಸ್ವರೂಪ ಆಗಿ ಮನಬುದ್ಧಿಯನ್ನು ತನ್ನ ಆತ್ಮದ ಮೇಲೆ ಏಕಾಗ್ರ ಮಾಡ್ರಿ, ಇಲ್ಲ ಬಾಬನ್ ಮೂಲ ಸ್ವರೂಪದ ಮೇಲೆ ಏಕಾಗ್ರ ಮಾಡ್ರಿ. ಈ ಅಭ್ಯಾಸ ಪದೇ ಪದೇ ಮಾಡ್ರಿ. ಸ್ಟಾಪ್ ಕಹಾ ಸೆಕೆಂಡ್ ಮೇ ವ್ಯರ್ಥ ದೇಹ ಭಾನ್ಸೆ ಮನ್ ಬುದ್ಧಿ ಏಕಾಗ್ರ ಹೋ ಜಾಯೆ. ಬಾಬಾ ಹೇಳ್ತಾರೆ, ಸ್ಟಾಪ್ ಅಂತ ಹೇಳಿಬಿಟ್ರೆ ಮತ್ತು ಸೆಕೆಂಡ್ ಒಳಗೆ ವ್ಯರ್ಥದಿಂದ ದೇಹ ಭಾನದಿಂದ ಮನಬುದ್ಧಿಯನ್ನು ದಿವ್ಯ ಸ್ವರೂಪದ ಮೇಲೆ, ಆತ್ಮನ ಮೇಲೆ ಅಥವಾ ಬಾಬಾರವರ ಮೇಲೆ ಏಕಾಗ್ರ ಮಾಡ್ರಿ. तो ऐसी कंट्रोलिंग पावर सारे दिन में ಯೂಸ್ ಕರೋ. ಈ ರೀತಿ ಕಂಟ್ರೋಲಿಂಗ್ ಪವರನ್ನು ಇಡೀ ದಿನದೊಳಗೆ ಯೂಸ್ ಮಾಡಿಕೊಡ್ರಿ. ಪಾವರ್ಫುಲ್ ಬ್ರೇಕ್ ದ್ವಾರ ಮನ್ ಬುದ್ಧಿಗೂ ಕಂಟ್ರೋಲ್ ಕರೋ. ಶಕ್ತಿಶಾಲಿ ಬ್ರೇಕ್ ಹಾಕಿ ಮನ ಬುದ್ಧಿಯನ್ನು ಕಂಟ್ರೋಲ್ ಮಾಡ್ರಿ ಅಂತಾರೆ ಬಾಬಾ.
ಜಹಾ ಮನ್ ಬುದ್ಧಿ ಕೋ ಲಗಾನಾ ಚಾಹೋ ವಹ ಸೆಕೆಂಡ್ ಮೇ ಲಗ್ ಜಾಯೆ. ಎಲ್ಲಿ ಮನಸ್ಸು ಬುದ್ಧಿಯನ್ನು ಜೋಡಿಸ್ಬೇಕಂತೀರಿ ಅಲ್ಲಿ ನಿಲ್ಲಬೇಕು ಈ ಮನಸ್ಸು ಬುದ್ಧಿ. ಇದಕ್ಕೆ ಹೇಳಾಗ್ತದೆ ತಮ್ಮ ಯೋಗದ ಅಗ್ನಿ ತೇಜ್ ಮಾಡ್ಕೊಳ್ಳೋದು ಅಂತ, ಶಕ್ತಿಶಾಲಿ ಮಾಡ್ಕೊಳ್ಳೋದು. ಇದರೊಳಗೆ ಎಲ್ಲ ಏನೆಲ್ಲ ಭಾವ್ ಸ್ವಭಾವ್ ಸ್ವಾರ್ಥ ದೇಹಭಾನ್ ಇದೆ ಇದು ಸಮಾಪ್ತ ಆಗಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ.